ಗಾಣಿಗ ಸಂಘದ ಪದಾಧಿಕಾರಿಗಳೇ ಮತ್ತು ಗಾಣಿಗ ಸಮುದಾಯದ ಎಲ್ಲ ಹಿರಿಯರಿಗೆ ಮತ್ತು ಕಿರಿಯರಿಗೆ ನಮಸ್ಕರಿಸುತ್ತಾ ನಮ್ಮ ಶಾಸಕರಾದಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಈ ಬಾರಿ ಸಚಿವ ಸ್ಥಾನವನ್ನು ನೀಡಿ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವನ್ನು ನೀಡಬೇಕಾಗಿ ಎಲ್ಲರೂ ಒಕ್ಕಲಿನಿಂದ ನಾವು ಇದು ಮಾಡ್ತಾಯಿದ್ವಿ. ಸತತ ಸ್ವತಂತ್ರ ಬಂದ ನಂತರ ಸತತವಾಗಿ ನಮ್ಮ ಬಂಗಾರಪೇಟೆಗೆ ಎಲ್ಲ ಪಕ್ಷಗಳಿಂದಲೂ ಅನ್ಯಾಯ ಆಗ್ತಾನೇ ಇದೆ. ಒಂದು ಸಚಿವ ಸ್ಥಾನವನ್ನು ಇದುವರೆಗೂ ನೀಡಲಿಲ್ಲ. ದಯವಿಟ್ಟು ಈ ಬಾರಿ ಆದರೂ ನಮ್ಮ ಎಸ್ ಎನ್ ನಾರಾಯಣಸ್ವಾಮಿ ಅವರು 3 ಬಾರಿ ಗೆದ್ದಿರ್ತಕ್ಕಂಥ ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸಿರ್ತಕ್ಕಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರು ಈ ಬಾರಿ ಆದರೂ ಖಂಡಿತ ಸಚಿವ ಸ್ಥಾನವನ್ನು ನೀಡಲೇಬೇಕು ಅಂತ ನಮ್ಮ ಸಂಘದ ಪರವಾಗಿ ಎಲ್ಲರೂ ಕೇಳ್ಕೊತಾ ಇದ್ದೀವಿ. ಅವರ ನಿಸ್ವಾರ್ಥ ಸೇವೆ ನಮ್ಮ ಇಡೀ ತಾಲೂಕಿಗೆ ಗೊತ್ತಿದೆ. ಯಾವುದೇ ಸಮುದಾಯದವರು ಹೋಗಲಿ, ಯಾವುದೇ ಜಾತಿಯವರು ಹೋಗಲಿ, ಯಾವುದೇ ಧರ್ಮದವರು ಹೋಗಲಿ, ಅವರು ಸಮಾನವಾಗಿ ನಿಷ್ಕಲ್ಮಶವಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂಥ ನಿಸ್ವಾರ್ಥ ಸೇವೆಗೆ ನಾವು ಸ್ವಾಭಿಮಾನದಿಂದ ಕೇಳ್ತಾ ಇದ್ದೀವಿ. ದಯವಿಟ್ಟು ಈ ಬಾರಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಾಗಿ ತುಂಬ ಹೃದಯದಿಂದ ಕೇಳ್ತಾ ಇದ್ದೀವಿ. ಈ ಭಾಗದಲ್ಲಿ ಬಲಗೈ ಸಮುದಾಯದ ಕಮ್ಯುನಿಟಿ ಕ್ಯಾಸ್ಟು ಹೆಚ್ಚಾಗಿರೋದ್ರಿಂದ ಒಂದು ಬಾರಿ ಈ ಕೋಲಾರದಲ್ಲಿ ಒಬ್ಬರು ಶಾಸಕರು ಬಲಗೈ ಸಮುದಾಯದಲ್ಲಿ ಇದ್ದಾರೆ. ಅವರನ್ನು ನಾವು ಗುರುತಿಸಿಲ್ಲ ಅಂದರೆ ನಮ್ಮ ದುರ್ದೈವವಾಗುತ್ತೆ. ನಮ್ಮ ಇಡೀ ಕೋಲಾರ ಜಿಲ್ಲೆಯ ಬಲಗೈ ಸಮುದಾಯದವರು, ಎಲ್ಲ ಸಮುದಾಯದವರು ನಾವು ಕನಸು ಕಾಣ್ತಾ ಇರೋದೇನು ಅಂತಂದರೆ ಎಸ್ ಎನ್ ನಾರಾಯಣಸ್ವಾಮಿಯವರು ಆ ವಿಧಾನ ಸಭೆಯ ಮೆಟ್ಲ ಹತ್ರ ನಿಂತು ಅವರ ಪ್ರಮಾಣ ವಚನವನ್ನು ನಾವು ಕಣ್ತುಂಬ ನೋಡಬೇಕು ಅಂತ ನಾವು ತುಂಬ ಆಶಿಸ್ತಾ ಇದ್ದೀವಿ. ನಮ್ಮ ಆಸೆಯನ್ನು ಯಾವುದೇ ಕಾರಣಕ್ಕೂ ನಿರಾಸೆ ಮಾಡಬೇಕು ಅಂತ ನಮ್ಮ ಸಂಘದಿಂದ ನಾವು ಕೇಳ್ಕೊತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿ ಅವರು ಎಲ್ಲ ಕೆಲಸಗಳನ್ನು ಅತ್ಯಂತ ನೀಟಾಗಿ ಚೊಕ್ಕವಾಗಿ ಕರೆಕ್ಟಾಗಿ ಮಾಡ್ತಕ್ಕಂಥ ಏಕೈಕ ಶಾಸಕರು. ಹಾಗಾಗಿ ಅವರು 3 ಬಾರಿ ಗೆದ್ದಿದ್ದಾರೆ. ಅವರು ನಂಬಿಕೆಗೆ ತುಂಬ ಅರ್ಹ ಶಾಸಕರು. ಸುಮಾರು 25-30 ವರ್ಷದಿಂದ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ನಗರಸಭೆ ಸದಸ್ಯರಾದಾಗಲಿಂದಲೂ ಅವರು ನಿಷ್ಕಲ್ಮಶವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದನ್ನೆಲ್ಲವನ್ನು ಗುರುತಿಸಿ ನಾವು ದಯವಿಟ್ಟು ನಮ್ಮ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಶಾಸಕ ಸ್ಥಾನವನ್ನು ನೀಡಬೇಕಾಗಿ ತಮ್ಮಲ್ಲಿ